ಫ್ರಾಗ್ ಆರ್ಡರ್ ಮಾಡಿದೆ, ನೋಡೋಣ ಅನ್ಬಾಕ್ಸಿಂಗ್ ಮಾಡಿ ನೋಡೋದ ಫ್ರಾಗ್ ಕ್ವಾಲಿಟಿ ಹೆಂಗೈತೆ ಅಂತ ಚೆಕ್ ಮಾಡೋಣ ಬನ್ನಿ. ಮೂರು ಫ್ರಾಗ್ ಆರ್ಡರ್ ಮಾಡಿದ್ದೀನಿ. ಅಲ್ಲೇ ನಾನು ಎಲ್ಲ ಅಷ್ಟರಲ್ಲೇ ಇರು. ನೋಡಿದ್ದು ಫ್ರಾಗ್ ಇದು ಗೈಸ್, ಇದೊಂದೇ ಪ್ರಾಬ್ಲಮ್ ಗೈಸ್. ಇದು ನೋಡಿ, ಇದು ಇದ್ರ ಮುಳ್ಳು ಇದೆ, ಎಲ್ಲ ಹೋಗ್ಬಿಟ್ಟಿದೆ ಗೈಸ್. ಇದು ಡಿಸಪಾಯಿಂಟ್ ಮಾಡಿಬಿಡ್ತಿದೆ ಒಂದು ಪ್ರಾಬ್ಲಮ್. ಕ್ವಾಲಿಟಿ ಅಂತ ಸಕ್ಕತ್ತಾಗಿರುತ್ತೆ. ಕೊಡಿಲ್ಲ ಬಾಕ್ಸ್. ಓಪನ್ ಮಾಡಿದ್ದಾರೆ ಗೈಸ್. ಈ ಫ್ರಾಗ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಇದು 24 ಗ್ರಾಮ್ ಗೈಸ್. ಇದು ಫ್ರಾಗು ಇಲ್ಲಿ ನೋಡಿ, ಇದ್ರದ್ದು ಕಾಣ್ತದ, ಇದ್ರದ್ದು ಮುಳ್ಳೆಲ್ಲ ಸಕ್ಕತ್ತಾಗಿದೆ. ಹೂಕಪ್ ಚೆನ್ನಾಗೈತೆ ಗೈಸ್. ಗೈಸ್ ತಿಮ್ಮಿಂಗ್ಲ ಹಿಡಿಬೋದು ಗೈಸ್ ಇದರಲ್ಲಿ. ಗೈಸ್ ಈ ಫ್ರಾಗು 20 ಗ್ರಾಮ್ ಐತೆ ಗೈಸ್. ಇದು ನೋಡಿದು ಮುಳ್ಳು ನೋಡಿ ಗೈಸ್, ಇದು ಮುಳ್ಳೆಲ್ಲ ಸಾಕಾಗಿದೆ. ಹುಕ್ಕಪ್ ಚೆನ್ನಾಗಾಗುತ್ತೆ ಅನ್ಕೋತೀನಿ. ಇದು ರಿಸಲ್ಟು ನಾವು ಮೀನು ಹಿಡಿಬೇಕಾದ್ರೆ ಹೇಳ್ತೀನಿ ಯಾವ ಥರ ಮೀನು ಹುಕ್ಕಪ್ ಆಗುತ್ತೆ ಅಂತ. ಮೀನು ಹಿಡಿದ್ಬಿಟ್ಟು ಹೇಳ್ತೀನಿ ಗೈಸ್ ರಿಸಲ್ಟ್ ಚೆನ್ನಾಗೈತೆ ಅಂತ. ಮತ್ತು ರೈಟ್ ಹೇಳೋದಿಲ್ಲ ಗೈಸ್, ಯಾಕಂದರೆ ನಾನು ಈ ರೈಟ್ನ ಹೇಳ್ಬಿಟ್ರೆ ಮಾರ್ಕೆಟಿಂಗ್ ಮಾಡ್ದಂಗೆ ಆಗುತ್ತೆ. ನಾನು ಜಸ್ಟು ಫ್ರಾಗು ರಿವ್ಯೂ ಮಾಡ್ತಾಯಿದ್ದೀನಿ ಅಷ್ಟೇ, ಫ್ರಾಗ್ ರೇಟ್ ಹೇಳೋದಿಲ್ಲ. ಯಾಕಂದರೆ ರೇಟ್ ಹೇಳಿದ್ರೆ ಮಾರ್ಕೆಟಿಂಗ್ ಮಾಡೋ ಥರ ಆಗ್ಬಿಡ್ತದೆ. ಅದಕ್ಕೋಸ್ಕರ ಫ್ರಾಗು ರಿಸಲ್ಟ್ ಹೆಂಗಿದೆ ಅಂತ ಮೀನು ಹಿಡಿದ್ಬಿಟ್ಟು ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.